Dear students, welcome to Novel Science Academy. I am Dr. Sanjeev Hogar. Today I am going to teach chapter number 3, human reproduction. In human reproduction, we are select one concept, gametogenesis. What is the meaning of gametogenesis? Simply first you understood what is the meaning of gametogenesis. Gametogenesis, it means genesis. It means a formation. Genesis, it means formation or synthesis. The process of formation of gametes. The process of formation of gametes. But where gametes are formed is very important. Gametes are formed in gonads. Gametes are formed in gonads. ಓಕೆ ಗ್ಯಾಮೆಟ್ಸ್ಗಳು ಎಲ್ಲಿ ತಯಾರಾಗ್ತಾವಲ್ಲ ಅವು ಗೊನಾಡದಾಗ ತಯಾರಾಗ್ತಾವ. ಹಾಗಾದರೆ there are two types of gametes, male gamete and female gamete. Okay, in male gamete we are taking one process, that is spermatogenesis. Spermatogenesis. What is the meaning of spermatogenesis? Where spermatogenesis takes place, how many stages of spermatogenesis? ಈ ಎಲ್ಲ ಕಾನ್ಸೆಪ್ಟ್ಗಳು ಇವತ್ತಿನ ಪೀರಿಯಡ್ದಾಗ ನೋಡೋಣ. ಫಸ್ಟ್ ಸ್ಪರ್ಮೆಟೋಜೆನೆಸಿಸ್ ಅಂದ್ರೆ ಏನು? ಸ್ಪರ್ಮೆಟೋಜೆನೆಸಿಸ್ ಅಂದ್ರೆ ವೆರಿ ಸಿಂಪಲ್, ಫಾರ್ಮೇಷನ್ ಆಫ್ sperm. But sperm is haploid sperm in a gonad, which is the male gonad, testis. Okay, formation of haploid sperm in testis. By cell division. Okay, by cell division. Okay, we are discussing here a formation of haploid sperm. ಇಲ್ಲಿ ಸ್ಪರ್ಮೆಟೋಜೆನೆಸಿಸ್ ಒಳಗಡೆ ಏನ್ ತಯಾರಾಗ್ತಾ ಇದೆ ಅಂತ ಕೇಳಿದ್ರೆ ಹೆಪ್ಲಾಯ್ಡ್ ಸ್ಪರ್ಮ್ ತಯಾರಾಗುತ್ತೆ. ಈ ಹೆಪ್ಲಾಯ್ಡ್ ಸ್ಪರ್ಮ್ದೊಳಗಡೆ ಸೀಟ ಕೇಳ್ತಾನ್ರಿ, ಸ್ಪರ್ಮ್ದೊಳಗಡೆ ಎಷ್ಟು ಕ್ರೋಮೋಜೋಮ್ ಇರ್ತಾವ? ಆನ್ಸರ್ ಈಸ್ 23 ಇರ್ತಾವ್ರಿ. ಹೌ ಮೆನಿ ನಂಬರ್ ಆಫ್ ಕ್ರೋಮೋಜೋಮ್ಸ್ ಇನ್ ಹೆಪ್ಲಾಯ್ಡ್ ಸ್ಪರ್ಮ್? 23 ಇರ್ತಾವ. ಅದು ಹೆಂಗ 23 ಆಗ್ತಾವ, ಯಾವ ಟೈಪ್ ಆಫ್ ಸೆಲ್ ಡಿವಿಷನ್ ಅದನ್ನ ಡಿಟೇಲ್ ಆಗಿ ನೋಡೋಣ. ಹಾಗಾದ್ರೆ ಸ್ಪರ್ಮೆಟೋಜೆನೆಸಿಸ್ ಎಲ್ಲಿ ನಡೀತದ? ಮೇಲ್ ಗೊನಾಡ್ದಾಗ ನಡೀತದ. ವಿಚ್ ಇಸ್ ದ ಮೇಲ್ ಗೊನಾಡ್ ಹಿಯರ್? ಟೆಸ್ಟಿಸ್. ಹಾಗಾದ್ರೆ ಟೆಸ್ಟಿಸ್ ಒಳಗಡೆ ಎಲ್ಲಿ ನಡೆಯುತ್ತೆ ಅನ್ನೋದು ಇಲ್ಲಿ ಅಭ್ಯಾಸ ಮಾಡೋಣ. ಸ್ಪರ್ಮೆಟೋಜೆನೆಸಿಸ್ ಕಂಪ್ಲೀಟ್ ಆಗಬೇಕಾದ್ರೆ 2 ಸ್ಟೇಜಸ್ ಇರುತ್ತೆ. ಹೌ ಮೆನಿ ಸ್ಟೇಜಸ್ ಹಿಯರ್? 2 ಸ್ಟೇಜಸ್ ಇರುತ್ತೆ ಅನ್ನೋದು ಆಮೇಲೆ ನೋಡೋಣ. ಈ ಸ್ಪರ್ಮೆಟೋಜೆನೆಸಿಸ್ ಯಾವ ಏಜ್ ಒಳಗಡೆ ಸ್ಟಾರ್ಟ್ ಆಗುತ್ತೆ? ಸ್ಪರ್ಮೆಟೋಜೆನೆಸಿಸ್ ಬಿಗಿನ್ಸ್ ಎಟ್ ಪ್ಯೂಬರಿಟಿ ಅಂತ ಹೇಳ್ತಾಂದ್ರೆ ನೋಡಿ. ಸ್ಪರ್ಮೆಟೋಜೆನೆಸಿಸ್ ಅಥವಾ ದಿಸ್ ಪ್ರೋಸೆಸ್ ಸ್ಟಾರ್ಟ್ಸ್ ಅಥವಾ begins at puberty, that is 13 to 14 years age. 13 to 14 years age. ನೋಡಿ, ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೋಬೇಕು? ಫಸ್ಟ್ ವಾಟ್ ಈಸ್ ಸ್ಪರ್ಮೆಟೋಜೆನೆಸಿಸ್? ವೆರಿ ಸಿಂಪಲ್, ಫಾರ್ಮೇಷನ್ ಆಫ್ ಹೆಪ್ಲಾಯ್ಡ್ ಸ್ಪರ್ಮ್ ಅಥವಾ ಸಿಂಪ್ಲಿ ಸ್ಪರ್ಮ್, ಮ್ಯಾಚೂರ್ಡ್ ಸ್ಪರ್ಮ್. ಹಾಗಾದರೆ ಈ ಸ್ಪರ್ಮೆಟೋಜೆನೆಸಿಸ್ ಎಲ್ಲಿ ನಡೆಯುತ್ತೆ? ಟೆಸ್ಟಿಸ್ದಾಗ ನಡೆಯುತ್ತೆ. ಸ್ಪರ್ಮೆಟೋಜೆನೆಸಿಸ್ ಯಾವ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ. ಹಿಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಬೈಹರ್ಟ್ ಮಾಡಬೇಕಾಗಿಲ್ಲ. ಇಲ್ಲಿ ನಿಮ್ಮನ್ನ ನೀವೇ ಕೇಳ್ಕೋಬೇಕು, ವಾಟ್ ಈಸ್ ಸ್ಪರ್ಮೆಟೋಜೆನೆಸಿಸ್? ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್. ದ ಪ್ರೊಸೆಸ್ ವೇರ್ it takes place in the testes. By which process? By process of cell division. ನೋಡಿ, ಈ ತರ ಇದನ್ನ ಕಾನ್ಸೆಪ್ಟ್ ಓದ್ಕೊಂಡ್ರಿ.
ನೆಕ್ಸ್ಟ್ ಕ್ವಶನ್, ಸ್ಪರ್ಮಿಟೋಜೆನೆಸಿಸ್ ಮೇಲದೊಳಗಡೆ ಕಂಡು ಬರುತ್ತೆ, ಗಂಡು ಮಕ್ಕಳಲ್ಲಿ ಕಂಡು ಬರುತ್ತೆ, ಸ್ಪರ್ಮ ಗಂಡು ಮಕ್ಕಳಲ್ಲಿ ತಯಾರಾಗುತ್ತೆ. ಬಟ್ ಸ್ಪರ್ಮಿಟೋಜೆನೆಸಿಸ್ ಅನ್ನೋದು ಒಂದು ಪ್ರೋಸೆಸ್ ಇದೆ. ಈ ಪ್ರೋಸೆಸ್ ಯಾವ ಏಜ್ದಲ್ಲಿ ತಯಾರಾಗುತ್ತೆ ಅಂತ ಕೇಳಿದ್ರೆ ಅಟ್ ಪ್ಯೂಬರ್ಟಿ ಅಂತ ಹೇಳ್ತಾನ. ಪ್ಯೂಬರ್ಟಿ ಅಂದ್ರೆ ವಯಸ್ಸು, ಯಾವ ಏಜ್ ಅದು ಪ್ಯೂಬರ್ಟಿ? ಅಟ್ ಪ್ಯೂಬರ್ಟಿ ಅಟ್ ವಿಚ್ ಏಜ್ ಅಂತ ಕೇಳಿದ್ರೆ 13 and 14 ಇಯರ್ಸ್, 13 ಮತ್ತು 14 ವರ್ಷ ಏನು ಗಂಡು ಮಕ್ಕಳಲ್ಲಿ ಈ ಸ್ಪರ್ಮಿಟೋಜೆನೆಸಿಸ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಈ ಸ್ಪರ್ಮಿಟೋಜೆನೆಸಿಸ್ ಎಷ್ಟು ಸ್ಟೇಜ್ಗಳದ? ಒಂದು 2 stages ಅದಾವ ಅಂತ ಹೇಳ್ತಾನೆ. ಓಕೆ, ಹಿಯರ್ 2 stages ಆರ್ ದೇರ್. ಫಸ್ಟ್ ಒನ್ ಈಸ್ ಸ್ಪರ್ಮಿಟೋಸೈಟೋಜೆನೆಸಿಸ್. ಸೆಕೆಂಡ್ ಒನ್ ಸ್ಪರ್ಮಿಯೋಜೆನೆಸಿಸ್. The two process are there. Okay, spermatocytogenesis ಮತ್ತು spermiogenesis. How many stages in spermatogenesis? Spermatogenesis ದಲ್ಲಿ 2 stages ಇದಾವ್ರಿ. ಒಂದು ಸ್ಪರ್ಮಿಟೋಸೈಟೋಜೆನೆಸಿಸ್, ಇದನ್ನು ಸಿಂಪಲ್ ಆಗಿ ಫಾರ್ಮೇಷನ್ ಆಫ್ ಸ್ಪರ್ಮಿಟಿಡ್ಸ್ ಅಂತ ಕರಿತೀವ್ರಿ. ಫಾರ್ಮೇಷನ್ ಆಫ್ ಸ್ಪರ್ಮಿಟಿಡ್ಸ್ ಅಂತ ಕರಿತೀವ್ರಿ. ಫಾರ್ಮೇಷನ್ ಆಫ್ ಸ್ಪರ್ಮಿಟಿಡ್ಸ್. ಹಾಗಾದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ಸ್ಪರ್ಮಿಟೋಸೈಟೋಜೆನೆಸಿಸ್. ಸ್ಪರ್ಮಿಟೋಸೈಟೋಜೆನೆಸಿಸ್ ಅನ್ನ ಓದ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಫಸ್ಟ್ ಸ್ಟೇಜ್ ಅನ್ನ ನಾನು ಓದಿಸ್ತಾ ಇದ್ದೀನಿ. ಆ ಫಸ್ಟ್ ಸ್ಟೇಜ್ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? ಇಫ್ ಯು ಪುಟ್ ದ ಒನ್ ವರ್ಡ್ ಹಿಯರ್, ನಾನಿಲ್ಲಿ ಸ್ಪರ್ಮಿಟೋಸೈಟೋಜೆನೆಸಿಸ್ ಅಂತ ಬರೆದಿದ್ದೀನಿ. ಸ್ಪರ್ಮಿಟೋಸೈಟೋಜೆನೆಸಿಸ್ ಅಂತ ಬರ್ದಿದ್ದೀನಿ. ಸ್ಪರ್ಮಿಟೋಸೈಟೋಜೆನೆಸಿಸ್ ಅಂತ ಜೆನೆಸಿಸ್ ಬರ್ದಿದ್ದೀನಿ. ಮೊದಲು ಯಾವುದಕ್ಕೆ ನಾವು ಸ್ಪರ್ಮಿಟೋಸೈಟೋಜೆನೆಸಿಸ್ ಅಂತ ಕರಿತೀವಿ? ಈ ಸ್ಪರ್ಮಿಟೋಸೈಟೋಜೆನೆಸಿಸ್ ಒಳಗಡೆ ಏನು ತಯಾರಾಗುತ್ತೆ? ಇಫ್ ಯು ಟೇಕ್ ಎನಿ ಪ್ರೋಸೆಸ್, ನೀವು ಸಿಂಪಲ್ ಆಗಿ ಒಂದು ಪ್ರೋಸೆಸ್ ಜೆನೆಸಿಸ್ ಅಂದ್ರೆ ತಯಾರಾಗ್ತಾ ಇದೆ. ಹಾಗಾದ್ರೆ ಏನು ತಯಾರಾಗೋದಕ್ಕೆ ನಾವು ಸ್ಪರ್ಮಿಟೋಸೈಟೋಜೆನೆಸಿಸ್ ಅಂತ ಕರಿತೀವಿ. ಸೈಟೋ ಅಂದ್ರೆ ಸೆಲ್ ಅನ್ನಂಗ್ರಿ, ಸ್ಪರ್ಮದ ಒಂದು ಸೆಲ್ ತಯಾರಾಗತ್ತೆ. ಹಾಗಾದ್ರೆ ಏನ್ ತಯಾರಾಗ್ತದೆ ಅಂತ ಕೇಳಿದ್ರೆ ಈ ಪ್ರೋಸೆಸ್ ಒಳಗಡೆ ಸ್ಪರ್ಮಿಟಿಡ್ಸ್ಗಳು ತಯಾರಾಗ್ತಾವ್ರಿ. ಸ್ಪರ್ಮ್ಯಾಟಿಡ್ಸ್ಗಳು ತಯಾರಾಗ್ತಾವ. ಸ್ಪರ್ಮ್ಯಾಟಿಡ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಕೆಸೆಟ್ ಮತ್ತು ನೀಟ್ ಒಳಗಡೆ ನಿಮ್ಗೆ ಕೇಳ್ತಿರ್ತಾನ. ಈ ಪ್ರೋಸೆಸ್ ಒಳಗಡೆ ಏನು ತಯಾರಾಗುತ್ತೆ? ಸ್ಪರ್ಮಿಟಿಡ್ಸ್ಗಳು ತಯಾರಾಗ್ತಾವ್ರಿ. ಇನ್ನು ಈ ಪ್ರೋಸೆಸ್ ಎಲ್ಲಿ ನಡೀತದ? ವೇರ್ ದ ಪ್ರೋಸೆಸ್ ಟೇಕ್ಸ್ ಪ್ಲೇಸ್. ಎಲ್ಲಿ ನಡೀತದೆ? ಡಿಟೇಲ್ ಆಗಿ ತಗೊಳ್ಳೋಣ ಈ ಕಾನ್ಸೆಪ್ಟ್ ಅನ್ನ. ಸ್ಪರ್ಮಿಟೋಸೈಟೋಜೆನೆಸಿಸ್, ದಿಸ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಇನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ನೀವು ಟೆಸ್ಟಿಸ್ ಅನ್ನ ಓದ್ಕೊಂಡಿದ್ದೀರಲ್ಲ, ಟೆಸ್ಟಿಸ್ ಒಳಗಡೆ ಕಂಪಾರ್ಟ್ಮೆಂಟ್ ಇದ್ದು, ಆ ಕಂಪಾರ್ಟ್ಮೆಂಟ್ ಒಳಗಡೆ 1 to 3 ಕಾಯಿಲ್ ಸ್ಟ್ರಕ್ಚರ್, ದೀಸ್ ಆರ್ ಕಾಲ್ಡ್, ಇದನ್ನ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ತಿಳ್ಕೊಳ್ಳೋಣ. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆ ಜರ್ಮಿನಲ್ ಎಪಿಥೆಲಿಯಲ್ ಟಿಶ್ಯೂ ಇರುತ್ತೆ. ಇಟ್ಸ್ ಮೇಡ್ ಅಪ್ ಆಫ್ 2 types ಆಫ್ ಸೆಲ್ಸ್. ಜರ್ಮಿನಲ್ ಎಪಿಥೆಲಿಯಲ್ ಟಿಶ್ಯೂ ಇದೆ. ಇಟ್ ಇಸ್ ಮೇಡ್ ಅಪ್ ಆಫ್ 2 types ಆಫ್ ಸೆಲ್ಸ್. 2 ತರಹದ ಸೆಲ್ಸ್ಗಳು ಇರ್ತಾವೆ. ಓಕೆ, ಆ 2 ತರಹದ ಸೆಲ್ಸ್ಗಳು ಯಾವ್ಯಾವ ಅನ್ನೋದು ನೋಡೋಣ. ಒಂದು ಸ್ಮಾಲ್ ಸೆಲ್ ಇರುತ್ತೆ, ದಿಸ್ ಆರ್ ಕಾಲ್ಡ್ ಸ್ಪರ್ಮೆಟೋಗೋನಿಯಂ. Large cells are called Sertoli cells. ಸ್ವಲ್ಪ ಕಾನ್ಸಂಟ್ರೇಟ್. ಸ್ಪರ್ಮೆಟೋಗೋನಿಯಂ ಅಂದ್ರೆ ದ ಇನ್ನರ್ ಲೈನಿಂಗ್ ಇನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಏನಿದೆ, ಇಟ್ ಇಸ್ ಅ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಹಾಗಾದ್ರೆ ಸ್ಪರ್ಮಿಟೋಜೆನೆಸಿಸ್ ಎಲ್ಲಿ ನಡೀತದ ಅಂತ ಕೇಳಿದ್ರೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ದಾಗ ನಡೀತದ ವಿದ್ಯಾರ್ಥಿಗಳೇ. ನೋಡಿ, 1 ಮಾರ್ಕ್ಸ್. ಫೇರ್ ಸ್ಪರ್ಮಿಟೋಜೆನೆಸಿಸ್ ಟೇಕ್ಸ್ ಪ್ಲೇಸ್ ಇನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ದಾಗ ನಡೆಯುತ್ತೆ. ಹಾಗಾದ್ರೆ ಈ ಸ್ಪರ್ಮಿಟೋಸೈಟೋಜೆನೆಸಿಸ್ ಯಾವ ಸೆಲ್ಸ್ಗಳಿಂದ ಸ್ಟಾರ್ಟ್ ಆಗುತ್ತೆ? ವೆರಿ ಇಂಪಾರ್ಟೆಂಟ್. ಯಾವ ಸೆಲ್ಸ್ಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಸ್ಪರ್ಮಿಟೋಗೋನಿಯಂದಿಂದ ಸ್ಟಾರ್ಟ್ ಆಗುತ್ತೆ. ಸ್ಪರ್ಮಿಟೋಗೋನಿಯಂ. ಈ ಸ್ಪರ್ಮಿಟೋಗೋನಿಯಂ ಇದು ಹೆಪ್ಲಾಯ್ಡೋ ಅಥವಾ ಡಿಪ್ಲಾಯ್ಡೋ. ಈ ಸ್ಪರ್ಮಿಟೋಗೋನಿಯಂ
ಇದು ಹೆಪ್ಲಾಯ್ಡೋ ಅಥವಾ ಡಿಪ್ಲಾಯ್ಡ್. ಈ ಸ್ಪರ್ಮಿಟೋಗೋನಿಯಂ ಅನ್ನ ಸ್ವಲ್ಪ ನಾವಿಲ್ಲಿ ಸ್ಪರ್ಮಿಟೋಗೋನಿಯಂದ ಬಗ್ಗೆ ನೋಡಿಕೊಳ್ಳೋಣ. ಈ ಸ್ಪರ್ಮಿಟೋಗೋನಿಯಂ ಅನ್ನ ಇಲ್ಲಿ ನಾನು ಬರೀತಾ ಇರೋದು, ದಿಸ್ ಈಸ್ ಎ ಸ್ಪರ್ಮಿಟೋಗೋನಿಯಂ. ಇಟ್ ಹ್ಯಾವ್ 46 ಕ್ರೋಮೋಜೋಮ್ಸ್ ಅಥವಾ ಇಟ್ ಇಸ್ ಎ ಡಿಪ್ಲಾಯ್ಡ್ ಇನ್ ನೇಚರ್ದಾಗಿರುತ್ತೆ. ಡಿಪ್ಲಾಯ್ಡ್ ದಾಗಿರುತ್ತೆ. 46 ಕ್ರೋಮೋಜೋಮ್ಸ್ ಇದೆ. ಇಟ್ ಈಸ್ ಎ ಸ್ಪರ್ಮಿಟೋಗೋನಿಯಂ. ಸ್ಪರ್ಮಿಟೋಗೋನಿಯಂ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹಾಗಾದ್ರೆ ನೋಡಿ, ನಿಮಗೆ ಕೇಳ್ತಾರ ಸ್ಪರ್ಮಿಟೋಗೋನಿಯಂ ಅಂದ್ರೆ ಏನು? ಸ್ಪರ್ಮಿಟೋಗೋನಿಯಂ ಅಂದ್ರೆ ಕೇಳಿದ್ರೆ ಇಟ್ ಈಸ್ ಎ ಇಮ್ಯಾಚುರ್ಡ್ ಮೇಲ್ ಸೆಲ್, ಮೇಲ್ ಜರ್ಮ್ ಸೆಲ್. ಏನ್ ಹೇಳ್ತೀರಿ? ಸ್ಪರ್ಮಿಟೋಗೋನಿಯಂ ಅಂದ್ರೆ ಇಮ್ಯಾಚುರ್ಡ್, ಓಕೆ, ಇಮ್ಯಾಚುರ್ಡ್ ಮೇಲ್ ಜರ್ಮ್ ಸೆಲ್. ಮೇಲ್ ಜರ್ಮ್ ಸೆಲ್ ನೋಡಿ ಎಷ್ಟು ಚಂದ ಹೇಳ್ತಾ ನೋಡಿ. ಸ್ಪರ್ಮಿಟೋಗೋನಿಯಂ ಅಂದ್ರೆ ಇಮ್ಯಾಚುರ್ಡ್ ಮೇಲ್ germ cell is known as a spermatogonium. How many chromosomes are present here? 46 chromosomes present. PU ಬೋರ್ಡ್ ಒಳಗಡೆ 1 ಮಾರ್ಕ್ಸ್ ಕ್ವಶನ್ ಪೇಪರ್ ಕೇಳಬಹುದು. 2020 ಒಳಗಡೆ ನಂಬರ್ ಆಫ್ ಕ್ರೋಮೋಜೋಮ್ಸ್ ಇನ್ ಮಿಯೋಸೈಟ್ಸ್ ದಾಗ ಕೇಳಿದ್ದಾರೆ. ಸ್ವಲ್ಪ ಈ ಮಾಲಿಕ್ಯುಲರ್ ಬಯಾಲಜಿ ಕಡೆ ಹೆಚ್ಚು ಕ್ವಶನ್ ಪೇಪರ್ನ ಕೇಳುವಂತ ಸಾಧ್ಯತೆ ಇದೆ. ಹಾಗಾದ್ರೆ ನಮ್ಮ ಕ್ವಶನ್ ಅನ್ನ ಸುಮ್ಮನೆ ಕ್ರಿಯೇಟ್ ಮಾಡ್ಕೋ ತಗೊಂಡ್ರೆ, spermatocytogenesis where it takes place in the seminiferous tubules. ಹಾಗಾದ್ರೆ ಈ ಸ್ಪರ್ಮಿಟೋಸೈಟೋಜೆನೆಸಿಸ್ ಯಾವ ಸೆಲ್ಸ್ ಗಳಿಂದ ಸ್ಟಾರ್ಟ್ ಆಗ್ತಾ ಇದೆ? ಸ್ಪರ್ಮಿಟೋಗೋನಿಯಂ. which are called spermatogonium. Immatured male germ cells are called spermatogonium. How many chromosomes are present in the spermatogonium? Answer is 46. ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಐಡಿಯಾ ಸಿಕ್ತು. ಅವಾಗ ಈ ಮೇಲ್ ನೋಡಿ, ಮೇಲ್ ಇಮ್ಯಾಚುರ್ಡ್ ಮೇಲ್ ಜರ್ಮ್ ಸೆಲ್ ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಯಾವ ಡಿವಿಷನ್ ಆಗುತ್ತೆ ಹೇಳಿ? ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಸಿಯರ್ ಐ ಆಮ್ ಟೇಕಿಂಗ್ ಮೈಟೋಟಿಕ್ ಡಿವಿಷನ್. ಸಿಯರ್ ಇಲ್ಲಿ ಮೈಟೋಟಿಕ್ ಡಿವಿಷನ್ ಆಗಿದೆ. ವೆರಿ ಸಿಂಪಲ್, ಮೈಟೋಟಿಕ್ ಡಿವಿಷನ್ ಆಗಿದೆ. ಹಾಗಾದ್ರೆ ಯು ನೋ ಆಲ್ರೆಡಿ ಮೈಟೋಟಿಕ್ ಡಿವಿಷನ್ ಇಸ್ ಆಲ್ಸೋ ಕಾಲ್ಡ್ ಇಕ್ವೇಷನಲ್ ಡಿವಿಷನ್ ಅಂತ ಕರಿತೀವ್ರಿ. ಮೈಟೋಟಿಕ್ ಡಿವಿಷನ್ ಒಳಗಡೆ ಪೇರೆಂಟ್ ಸೆಲ್ ಅಂತ ಕರಿತೀವಿ, ಡಾಟರ್ ಸೆಲ್ಸ್ ಅಂತ ಕರಿತೀವ್ರಿ. ಇದ್ರಾಗ ಎಷ್ಟು ಕ್ರೋಮೋಜೋಮ್ಸ್ ಇರ್ತಾವ ಅಷ್ಟೇ ಕ್ರೋಮೋಜೋಮ್ ಇರ್ತಾವ. ಮತ್ತು ಡಿವೈಡ್ ಆಗಿರುವಂಥ ಸೆಲ್ಸ್ಗಳು ಎರಡು ಮಾರ್ಫಾಲಜಿಕಲಿ ಮತ್ತು ಜೆನೆಟಿಕಲಿ ಈಕ್ವಲ್, ಅಂದ್ರೆ ಎರಡು ಈಕ್ವಲ್ ಆಗಿರ್ತಾವ. ಹಾಗಾದ್ರೆ ಇಲ್ಲಿ ತಯಾರಾಗ್ತಾ ಇದೆ 46 ಕ್ರೋಮೋಜೋಮ್. ಹಿಯರ್ ಆಲ್ಸೋ 46 ಕ್ರೋಮೋಜೋಮ್ ಡಾಟರ್ ಸೆಲ್ಸ್. ಏನ್ ಹೇಳ್ತಾ ಇದ್ದೀರಿ? ಸ್ಪರ್ಮಿಟೋಗೋನಿಯಂ ಅಂಡರ್ಗೋ ಮೈಟೋಟಿಕ್ ಡಿವಿಷನ್. ಇಟ್ ಫಾರ್ಮ್ಸ್ 2 equal daughter cells. 2 equal daughter cell. Out of the 2 equal daughter cell, one cell is same as it is a spermatogonium. ಈ ಸೆಲ್ ಹೆಂಗಿದೆ ಹಂಗೆ ಉಳಿತದ್ರಿ, ಸ್ಪರ್ಮಿಟೋಗೋನಿಯಂ ಆಗಿ ಉಳಿಯುತ್ತೆ. But another cell is there, second cell is there. Out of the 2, one cell ಉಳಿಯುತ್ತೆ. In the remaining cell, it undergo phase of growth. ಬಟ್ ನಿಮ್ಮ ಎನ್ಸೈಟಿಸ್ ಬುಕ್ನಾಗ ಈ ಟರ್ಮನ್ನು ಯೂಸ್ ಮಾಡಲ್ಲ. ಇದು ಸ್ವಲ್ಪ ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ಆಗಿ ಈ ಸೆಲ್ ಏನಾಗುತ್ತೆ ಅಂತ ಕೇಳಿದ್ರೆ ಪ್ರೈಮರಿ ಸ್ಪರ್ಮೆಟೋಸೈಟ್ ಆಗುತ್ತೆ. ಪ್ರೈಮರಿ ಸ್ಪರ್ಮೆಟೋಸೈಟ್ ಆಗುತ್ತೆ. ಹಾಗಾದ್ರೆ ಸೀಟೆ ಕೇಳ್ತಾನ, ಪ್ರೈಮರಿ ಸ್ಪರ್ಮೆಟೋಸೈಟ್ ಹೌ ಮೆನಿ ಕ್ರೋಮೋಜೋಮ್ ನಂಬರ್ಸ್ ಆರ್ ಪ್ರೆಸೆಂಟ್? ಆನ್ಸರ್ ಇಸ್ ವಾಟ್? 46. ನಿಮ್ಮ CET ಎಕ್ಸಾಮ್ದೊಳಗಡೆ ಅಥವಾ ಪ್ರೈಮರಿ ಸ್ಪರ್ಮೆಟೋಸೈಟ್ ಹ್ಯಾಪ್ಲಾಯ್ಡೋ, ಟ್ರಿಪ್ಲಾಯ್ಡೋ, ಮೊನೋಪ್ಲಾಯ್ಡ್ ಅಥವಾ ಡಿಪ್ಲಾಯ್ಡ್ ಈ ಥರ ಕ್ವಶನ್ ಪೇಪರ್ ಬರುತ್ತೆ. 46 ಅಂದ್ರೆ ಇದು 2 ಅನ್ನೋದಾಗಿರುತ್ತೆ. ಇಟ್ ಇಸ್ ಅ ಡಿಪ್ಲಾಯ್ಡ್. ಇನ್ನು ಪ್ರೈಮರಿ ಸ್ಪರ್ಮೆಟೋಸೈಟ್ ಅಂಡರ್ಗೋಸ್ ಮಿಯೋಟಿಕ್ ಡಿವಿಷನ್. ಫಸ್ಟ್ ಮಿಯೋಸಿಸ್ ಆಗುತ್ತೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ರಿಡಕ್ಷನ್ ಡಿವಿಷನ್ ಅಂತ ಕರಿತೀವ್ರಿ. ಯಾಕೆ ಮಿಯೋಸಿಸ್ ಅನ್ನ ರಿಡಕ್ಷನ್ ಡಿವಿಷನ್ ಅಂತ ಕರಿತೀವಿ ಅಂದ್ರೆ ಪೇರೆಂಟ್ ಸೆಲ್ದಲ್ಲಿರುವಂತಹ ಕ್ರೋಮೋಜೋಮ್ಗಳ ಸಂಖ್ಯೆ ರೆಡ್ಯೂಸ್ಡ್ ಆಗಿ ಅದರ ಹಾಫ್ ಆಗುತ್ತೆ. ಆದ್ದರಿಂದ ಮಿಯೋಸಿಸ್ ಇಸ್ ಆಲ್ಸೋ ಕಾಲ್ಡ್ ರಿಡಕ್ಷನ್ ಡಿವಿಷನ್ ಅಂತ ಕರಿತೀವಿ.
ಹಾಗಾದ್ರೆ ಎ ಪ್ರೈಮರಿ ಸ್ಪರ್ಮೆಟೋಸೈಟ್ ಅಂಡರ್ಗೋ ಫಸ್ಟ್ ಮಿಯೋಟಿಕ್ ಡಿವಿಷನ್. It form two equal daughter cells. But daughter cells are haploid. One set of chromosomes are present. Only one set of chromosomes are present. These daughter cells are called secondary spermatocyte. Secondary spermatocyte is a very important. See, why it is very important? ನೀವೇನು ಮಾಡ್ಬಿಡ್ತೀರಿ, ಇದನ್ನು ಬಹರ್ಟ್ ಮಾಡಿರ್ತೀರಿ. You should understand primary spermatocyte consists of 46 chromosomes. Secondary spermatocyte consists how many chromosomes here? 23 chromosomes. You understood? That point is very important for your competitive exam, as well as you remember if you are learning the biology, not studying the biology. ಇದನ್ನು ನೀವು ಕಲ್ಕೋಬೇಕು, ತಿಳ್ಕೋಬೇಕು, ಅಂದರೆ ನೆನಪುಳಿಯುತ್ತ. ನೀವೇನಂತೀರಿ ನಾನು ಓದ್ತಾ ಇದ್ದೀನಿ ತಿಳಿಯಲ್ಲ. ಯಾಕೆ ತಿಳಿಯಲ್ಲ? ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಇಲ್ಲಿ ಅರ್ಥ ಆಯಿತು ನೆನಪೇ ಆಗಲ್ಲ ಇಲ್ಲಿ. ಹಾಗಾದರೆ ಆಲ್ರೆಡಿ ವಿ ನೋ ದ್ಯಾಟ್ a meiotic cell division is completed if and only if it go to the two stages such as meiosis first and meiosis second. ಈಗ meiosis first ಕಂಪ್ಲೀಟ್ ಆಗಿದೆ, ಇಟ್ ಮೀನ್ಸ್ meiosis ನ ಅರ್ಧ ಪ್ರೋಸೆಸ್ ಆಗಿದೆ. ಇನ್ನು ಸೆಕೆಂಡ್ ಮಿಯೋಟಿಕ್ ಡಿವಿಷನ್ಗೆ ಹೋಗ್ತಾನ್ರಿ. ಸೆಕೆಂಡ್ ಮಿಯೋಟಿಕ್ ಡಿವಿಷನ್ದಲ್ಲಿ ಏನಾಗುತ್ತೆ? ಸೆಕೆಂಡರಿ ಸ್ಪರ್ಮಿಟಿಡ್ಸ್, ಈಚ್ ಸೆಕೆಂಡರಿ ಸ್ಪರ್ಮಿಟಿಡ್ಸ್ gives a haploid daughter cells. ಇಲ್ಲಿ ಇವು haploid daughter cells ಗಳನ್ನು ಕೊಡ್ತಾವ. ಟೋಟಲ್ 4 haploid daughter cells ಗಳು ತಯಾರಾಗ್ತಾವ್ರಿ. ಡೋಂಟ್ ಫಾರ್ಗೆಟ್ ದೀಸ್ ಆರ್ ಆಲ್ಸೋ 23 chromosomes. ಹಾಗಾದ್ರೆ these haploid daughter cells are called what? These are called spermatids. ಇವಕ್ಕೇನಂತ ಕರೀತಾರೆ ಅಂತ ಕೇಳಿದ್ರೆ these are known as spermatids. ಹಾಗಾದರೆ ವಾಟ್ ಈಸ್ ಸ್ಪರ್ಮಿಟೋಸೈಟೋಜೆನೆಸಿಸ್? ನಮ್ಮ ಮೊದಲೇ ಹೇಳಿದ್ರೆ ನಿಮಗೆ ಅರ್ಥ ಆಗ್ತಿದ್ದಿಲ್ಲ. ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಪರ್ಮಿಟೋಸೈಟೋಜೆನೆಸಿಸ್ ಅಂತ ಕೇಳಿದರೆ process of formation of spermatids from spermatogonium. ಸ್ಪರ್ಮಿಟೋಗೋನಿಯಮದಿಂದ ಸ್ಪರ್ಮಿಟಿಡ್ಸ್ ಆಗ್ತಾವ. ಈ ಪ್ರೋಸೆಸ್ಗೆ ನಾವು ಸ್ಪರ್ಮಿಟೋಸೈಟೋಜೆನೆಸಿಸ್ ಅಂತ ಕರಿತೀವ್ರಿ. ಹಾಗಾದ್ರೆ ನಾವು ಏನು ಮಾಡ್ಬಿಡ್ತೀವ್ರಿ, ನಿಮ್ಗೆ ಕೇಳ್ತಾರ ಹೆಂಗೆ ಆಗ್ತಾವ, ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳಿ, ಅಲ್ಲಿ ಸೆಲ್ ಡಿವಿಷನ್ ಆಗುತ್ತೆ. ಸಿಂಪಲ್ ಆಗಿ ಏನು ಹೇಳ್ತೀರಿ, ಅಲ್ಲಿ ಸೆಲ್ ಡಿವಿಷನ್ ಆಗುತ್ತೆ. ಈ ಸೆಲ್ ಡಿವಿಷನ್ ಎಲ್ಲಿ ಏನಾಗುತ್ತೆ ಅನ್ನೋದು ತಿಳ್ಕೊಂಡಿದ್ರೆ ನಮ್ಗೆ ಇಲ್ಲಿ 3 ಮಾರ್ಕ್ಸ್ ಇಲ್ಲೇ ಸಿಗುತ್ತೆ. ಇನ್ನು ಒಂದು ಸ್ಟೆಪ್ ನಾನು ಮುಗಿಸ್ದ, ಒಂದು ಸ್ಟೇಜ್ ಮುಗಿಸ್ದ, ಇನ್ನು ನಾನು ಸೆಕೆಂಡ್ ಸ್ಟೇಜಿಗೆ ಬರ್ತೀನಿ. ದಟ್ ಇಸ್ ಸ್ಪರ್ಮಿಯೋಜೆನೆಸಿಸ್. That is known as what? Spermiogenesis. Second one is what? This is A is completed here. What is spermatocytogenesis? Formation of spermatid from the spermatogonium by repeated division. Cell division agata. Meiotic cell division agata. Okay. In a next point, B point in barona. Spermiogenesis. What is the meaning of spermiogenesis? Spermiogenesis ಅಂದ್ರೆ ಏನು? ಸ್ಪರ್ಮಿಟಿಡ್ಸ್ ಏನಿದಾವಲ್ರಿ ಇವು, ಸ್ಪರ್ಮಿಟಿಡ್ಸ್, ಓಕೆ, ಸ್ಪರ್ಮ್ಯಾಟಿಡ್ಸ್ ಏನಿದಾವಲ್ರಿ ಇವು ಏನಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಸ್ಪರ್ಮೆಟೋಜುವಾ ಅಥವಾ ಸ್ಪರ್ಮ್ ಆಗಿ ಕನ್ವರ್ಟ್ ಆಗ್ತಾವ್ರಿ. ಸ್ಪರ್ಮ್ ಅನ್ನ ಬಯೋಲಜಿ ಒಳಗಡೆ ವಿ ಕಾಲ್ ಇಟ್ ಇಸ್ ಸ್ಪರ್ಮೆಟೋಜುವನ್. ಜುವನ್ ಅಂದ್ರೆ ಒಂದು, ಜುವಾ ಅಂದ್ರೆ ಪ್ಲೂರಲ್ ಫಾರ್ಮ್, ಸ್ಪರ್ಮೆಟೋಜುವಾ ಅಥವಾ ಜುವನ್, ಸ್ಪರ್ಮಿಟೋಜುವನ್ ಆಗಿ ರೆಡಿ ಆಗುತ್ತೆ. ವಾಟ್ ಈಸ್ ಸ್ಪರ್ಮಿಯೋಜೆನೆಸಿಸ್? ವೆರಿ ಸಿಂಪಲ್. ವಾಟ್ ಈಸ್ ಸ್ಪರ್ಮಿಯೋಜೆನೆಸಿಸ್? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಸ್ಪರ್ಮಿಟೋಜುವಾ ಅಥವಾ ಜುವನ್ ಅಥವಾ ಸ್ಪರ್ಮ್ ತಯಾರಾಗುತ್ತೆ. ಅದು ಎದರಿಂದ ತಯಾರಾಗುತ್ತೆ? ಸ್ಪರ್ಮಿಟಿಡ್ಸ್ ನಿಂದ ತಯಾರಾಗುತ್ತೆ. ನೀವೇನು ಹೇಳ್ತೀರಿ ಸರ್, ಈ ಸ್ಪರ್ಮಿಟಿಡ್ಸ್ ಇದ್ದದ್ದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಅಲ್ಲಿ ಏನಾಗುತ್ತೆ? ಅದೇ ಬಯೋಲಜಿ.
ವಾಟ್ ಹ್ಯಾಪನ್ ಡ್ಯೂರಿಂಗ್ ಟು ಕನ್ವರ್ಟ್ ಸ್ಪರ್ಮಿಟೆಡ್ ಇನ್ ಟು ದ ಸ್ಪರ್ಮ್ ಅಂತ ಕೇಳಿದ್ರೆ ಅದನ್ನೇ ನಾವು ಸೈನ್ಸ್ ಅಂತ ಕರೆಯುವುದು. ಸ್ಪರ್ಮಿಟೆಡ್ಸ್ ಗೆಟ್ ಕನ್ವರ್ಟೆಡ್ ಇನ್ ದ ಸ್ಪರ್ಮ್. ಬಹ್ಯಾಟ್ ಮಾಡ್ತೀರಿ, ರಟ್ಟ ಹೊಡೆದು ಬಿಡ್ತೀರಿ ರಾತ್ರಿ ಬೆಳಗನ. ಮುಂಜಾನೆ ಕೇಳಿದ್ರೆ ಯಾರಿಗೇನು ಅರ್ಥ ಆಗಲ್ಲ. ಏನಾಗುತ್ತೆ ಅಂತ ಕೇಳಿದ್ರೆ ಈ ಸರ್ಕ್ಯುಲರ್ ಸೇಪ್ ಏನಿದಾವಲ್ರಿ ಸ್ಪರ್ಮಿಟಿಡ್ಸ್ಗಳು ಏನಿದಾವ, 4 ಡಾಟರ್ ಸೆಲ್ಸ್ ಅಂತ ಏನು ಕರೆದಿದಿರಲ್ಲ, ಇವೆಲ್ಲ ಏನಾಗಕ್ಕೆ ಶುರು ಮಾಡ್ತಾವ ಅಂದ್ರೆ ಡಿಫ್ರೆನ್ಸಿಯೇಟೆಡ್ ಆಗಲು ಶುರು ಮಾಡ್ತಾವ್ರಿ. ಡಿಫ್ರೆನ್ಸಿಯೇಟೆಡ್ ಆಗ್ತಾವ್ರಿ. ಡಿಫ್ರೆನ್ಸಿಯೇಟೆಡ್ ಆಗಿ ಹೆಂಗೆ ಡಿಫ್ರೆನ್ಸಿಯೇಟೆಡ್ ಆಗ್ತಾವ, ಇದ್ರ ಬಿಟ್ಟು ಬೇರೆ ಥರ ಆಗ್ತಾವ ಅಂದ್ರೆ ಎಲಾಂಗೇಟೆಡ್ ಆಗ್ತಾವ್ರಿ. ಈ ಥರ ಎಲಾಂಗೇಟೆಡ್ ಟ್ಯಾಡ್ಪೋಲ್ ಸ್ಟ್ರಕ್ಚರ್ಡ್ ಆಗ್ತಾವ್ರಿ. ಎಲಾಂಗೇಟೆಡ್ ಟ್ಯಾಡ್ಪೋಲ್ ಸ್ಟ್ರಕ್ಚರ್ ಆಗ್ತಾವ್ರಿ. ಈ ಥರ ಟ್ಯಾಡ್ಪೋಲ್ ಸ್ಟ್ರಕ್ಚರ್ ಆಗ್ತಾವ. ಇನ್ನು ಕ್ರೋಮೋಜೋಮ್ ಸಂಖ್ಯೆಗಳು ಏನು ಚೇಂಜ್ ಆಗಲ್ಲ, ಮಾರ್ಫಾಲಜಿ ಚೇಂಜ್ ಆಗುತ್ತೆ. ಮೊದಲು ಸರ್ಕ್ಯುಲಾರ್ ಇದ್ದು ಸ್ಪರ್ಮ್ಯಾಟಿಡ್ಸ್ಗಳು, ಬಟ್ ಇದು ಎಲಾಂಗೇಟೆಡ್ ಆಗುತ್ತೆ. ಎಲಾಂಗೇಟೆಡ್ ಆಗಿ ಏನು ತಯಾರಾಗುತ್ತೆ, ಸ್ಪರ್ಮ್ ತಯಾರಾಗುತ್ತೆ. ಏನು ತಯಾರಾಗುತ್ತೆ, ಸ್ಪರ್ಮ್ ತಯಾರಾಗುತ್ತೆ. ಬಟ್ ಡೋಂಟ್ ಫಾರ್ಗೆಟ್, ಬಟ್ ಈ ಸ್ಪರ್ಮ ನಾನ್ ಮೋಟೈಲ್ ಇರುತ್ತೆ. ಈ ಸ್ಪರ್ಮ್ ಏನಾಗಿರುತ್ತೆ, ನಾನ್ ಮೋಟೈಲ್ ಇರುತ್ತೆ. ಬಟ್ ಇಷ್ಟೆಲ್ಲ ಪ್ರೋಸೆಸ್ ನಡೆದಿದೆ. ಬಟ್ ನೋಡಿ ಇಷ್ಟು ಡಿಟೇಲ್ ಆಗಿ ನಾವು ಕಾನ್ಸೆಪ್ಟ್ ಅನ್ನು ತಗೊಳ್ಳೋಣ. ಈ ಸ್ಪರ್ಮ್ ಏನಾಗಿರುತ್ತೆ ಅಂದ್ರೆ ಇದು ಸರ್ಟೋಲಿ ಸೆಲ್ಸ್ಗೆ ಈ ತರ ಅಟ್ಯಾಚ್ಮೆಂಟೇ ಆಗಿರುತ್ತೆ. ಈ ಸರ್ಟೋಲಿ ಸೆಲ್ಗೆ ಅಟ್ಯಾಚ್ಮೆಂಟೇ ಆಗಿರುತ್ತೆ. ಸರ್ಟೋಲಿ ಸೆಲ್ಸ್ಗೆ ಅಟ್ಯಾಚ್ಮೆಂಟೇ ಆಗಿರುತ್ತೆ. ಇಟ್ ಈಸ್ ಅಟ್ಯಾಚ್ಡ್ ಆರ್ ಎಂಬೈಡೆಡ್ ಅನ್ನುವಂಥ ಟರ್ಮನ್ನ ಬರೀತಾನೆ ಇನ್ಸೈಡ್. ಸರ್ಟೋಲಿ ಸೆಲ್ಸ್ಗೆ ಎಂಬೈಡೆಡ್ ಆಗಿರುತ್ತೆ. ಯಾಕಂತ ಕೇಳಿದ್ರೆ ಈ ಸರ್ಟೋಲಿ ಸೆಲ್ ಈ ಸ್ಪರ್ಮ್ಗಳಿಗೆ ನ್ಯೂಟ್ರಿಷನ್ ಅಥವಾ ನರಿಶ್ಮೆಂಟ್ ಅನ್ನು ಕೊಡ್ತಾ ಇರುತ್ತೆ. ಓಕೆ, ಹಾಗಾದ್ರೆ ವಾಟ್ ಈಸ್ ಸ್ಪರ್ಮಿಯೋಜೆನೆಸಿಸ್ ನಿಮ್ಗೆ ಅರ್ಥ ಆಯಿತು. ಏನಾಯಿತು ಅಂತ ಕೇಳಿದ್ರೆ ಸ್ಪರ್ಮಿಟಿಡ್ಸ್ ಗೆಟ್ ಡಿಫ್ರೆನ್ಸಿಯೇಟೆಡ್, elongated and to form a tadpole structured sperm known as a spermiogenesis. ನೋಡಿ ಎಲ್ಲಿ ಬಯಾಟ್ ಮಾಡ್ತೀರಿ, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಬಯಾಟ್ ಹೇಗೆ ಮಾಡಬೇಕು, why you are going to bite it. ಬಯಾಟ್ ಮಾಡೋದು ಏನು ಜರುರತ್ತೆ, ಆರಾಮ್ಸೆ ಹೋಗ್ಲಿ. ಓಕೆ, ಸ್ಪರ್ಮ್ ತಯಾರಾಯಿತು. ಡೋಂಟ್ ಫಾರ್ಗೆಟ್, ಸ್ಪರ್ಮ್ ಇದು ಸಹಿತ 23 ಕ್ರೋಮೋಜೋಮ್ಸ್ಗಳನ್ನು ಹೊಂದಿರುತ್ತೆ. ಅದನ್ನು ವಿಚಾರ ಮಾಡಿದ್ರೆ 22 ಬಾಡಿ ಕ್ಯಾರೆಕ್ಟರ್ ಎಕ್ಸ್ ಇರುತ್ತೆ. ಇನ್ನೊಂದು ಫಾರ್ಮೇಟ್ 22 ಓಕೆ 22 ಪ್ಲಸ್ ವೈ ಕ್ರೋಮೋಜೋಮ್ ಇರುತ್ತೆ. ಸೆಕ್ಸ್ ಡಿಟರ್ಮಿನೇಷನ್ದಾಗ ಅದು ಹೆಲ್ಪ್ ಆಗುತ್ತೆ. ಅದನ್ನು ನೋಡೋಣ. ಈಗ ನಮ್ಗೆ ಸ್ಪರ್ಮ್ ತಯಾರಾಯಿತು. ಈ ಎರಡೂ ಪ್ರೊಸೆಸ್ ಅನ್ನು ನಾವು ಓದಿದ್ದೇ ಆಯ್ತಂದ್ರೆ ಈ ಎರಡೂ ಪ್ರೊಸೆಸ್ ಎದುರಾಗದಾವ ಅಂತ ಕೇಳಿದ್ರೆ ಎ ಮತ್ತು ಬಿ ಎದುರಾಗದಾವ ಅಂದ್ರೆ ಸ್ಪರ್ಮೆಟೋಜೆನೆಸಿಸ್ ಆಗಿದ್ದಾರೆ. ಸ್ಪರ್ಮೆಟೋಜೆನೆಸಿಸ್ ಆಗಿದೆ. ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಸ್ಪರ್ಮ್ ಅಟ್ಯಾಚ್ಡ್ ಆರ್ ಫಿಕ್ಸ್ಡ್ ಆರ್ ಎಂಬೈಡೆಡ್ ಟು ದ ಸರ್ಟೋಲಿ ಸೆಲ್ಸ್. ಈ ಎಂಬೈಡೆಡ್ ಇದೆಲ್ಲ ನಡೆದಿದ್ದು ಎಲ್ಲಿ ಅಂತ ಕೇಳಿದ್ರೆ ಸಮಿನಿಫೆರಸ್ ಟ್ಯೂಬಲ್ಸ್ದಾಗ ನಡೆದಿದ್ದಾರೆ. ಸಮಿನಿಫೆರಸ್ ಟ್ಯೂಬಲ್ದಾಗ ನಡೆದಿದ್ದಾರೆ. ಈ ಸ್ಪರ್ಮ್ ನಾನ್ ಮೋಟೈಲ್ ಇರುವಂತ ಸ್ಪರ್ಮ್ ಇದು ಏನಾಗುತ್ತೆ ಅಂದ್ರೆ ಈ ಸಮಿನಿಫೆರಸ್ ಟ್ಯೂಬಲ್ಸ್ ದಿಂದ ಈ ಲುಮೆನ್ ಆಫ್ ಸಮಿನಿಫೆರಸ್ ಟ್ಯೂಬಲ್ಸ್ ಬರುತ್ತೆ. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಸ್ಪರ್ಮಿಯೇಷನ್ ಅಂತ ಕರೀತಾನ. ಸ್ಪರ್ಮಿಯೇಷನ್. ವಾಟ್ ಈಸ್ ಸ್ಪರ್ಮಿಯೇಷನ್? process of release of sperm in lumen of seminiferous tubule from the seminiferous tubules. ಈ seminiferous tubule ದಿಂದ ಅದರ lumen, the free space is there, ಅಲ್ಲಿ ಇದು ರಿಲೀಸ್ ಆಗುತ್ತೆ. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಸ್ಪರ್ಮಿಯೇಷನ್ ಅಂತ ಕರೀತಾನ. ಆಮೇಲೆ ಈ ಸ್ಪರ್ಮ ಎಪಿಡಿಡಮಿಸ್ ಹೋಗುತ್ತೆ. ಇನ್ನು ಎಪಿಡಿಡಮಿಸ್ ನಲ್ಲಿ ಸ್ಪರ್ಮ ಮ್ಯಾಚೂರ್ಡ್ ಆಗುತ್ತೆ. ನಾನ್ ಮೋಟೈಲ್ ಇದ್ದಿದ್ದು ಮೋಟೈಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಎಪಿಡಿಡಮಿಸ್ ಒಳಗಡೆ ಇಟ್ ಗೆಟ್ ನರಿಶ್ಡ್ ಅಂತ ಕರಿತೀವಿ. ಅಲ್ಲಿ ಟೆಂಪ್ರರಿ ಸ್ಟೋರೇಜ್ ಮಾಡ್ಕೋತಾ ಇದೆ. ನಾನ್ ಮೋಟೈಲ್ ಗೆಟ್ ಕನ್ವರ್ಟೆಡ್ ಇಂಟು ಮೋಟೈಲ್ ಸ್ಪರ್ಮ್ ಆಗುತ್ತೆ, ಮ್ಯಾಚೂರ್ಡ್ ಸ್ಪರ್ಮ್ ಆಗುತ್ತೆ. ನೆಕ್ಸ್ಟ್ ಆ ಸ್ಪರ್ಮ್ ಹಾಗೆ ಸಮಾಯಿನಲ್ ಅಂಡ್ ಪ್ರೋಸ್ಟಾಟಿಕ್ ಫ್ಲೂಯಿಡ್ ಅಂತ ಇರುತ್ತೆ, ಅದರ ಮಿಕ್ಸ್ ಆಗಿ ಅದು ಇಜಾಕ್ಯುಲೇಷನ್ ಆಗುತ್ತೆ. ಆ ಇಜಾಕ್ಯುಲೇಷನ್ ಆಗಿರುವಂಥ ವಿಸ್ಕಸ್ ಲಿಕ್ವಿಡ್ ಇರುತ್ತೆ, ಅದನ್ನು ಸೆಮನ್ ಅಂತ ಕರಿತೀವ್ರಿ. ಈಚ್ ಇಜಾಕ್ಯುಲೇಷನ್ ಕನ್ಸಿಸ್ಟ್ 200 to 300 million ಸ್ಪರ್ಮ್ಸ್ಗಳು ಇರ್ತಾವ್ರಿ. ದಿಸ್ ಈಸ್ ಅಬೌಟ್ ಸ್ಪರ್ಮೆಟೋಜೆನೆಸಿಸ್. ಹಾಗೆ ಸ್ಪರ್ಮೆಟೋಜೆನೆಸಿಸ್ ಒಂದು ಸಮರಿ ಹೇಳಂದ್ರೆ ಏನು ಹೇಳ್ತೀರಿ? ಸ್ಪರ್ಮೆಟೋಜೆನೆಸಿಸ್ ಮೀನ್ಸ್ ವಾಟ್? ಸಿಂಪಲ್. ಓಕೆ, ಲಿವ್ ಇಟ್, ವಾಟ್ ಎವರ್ ಇಸ್ ದಟ್. ಎಸ್, ಫಾರ್ಮೇಷನ್ ಆಫ್ ಸ್ಪರ್ಮ್. Where sperm is formed, gonads, that is male testis. Okay, male ಒಳಗಡೆ ಟೆಸ್ಟಿಸ್ ದಾಗ ಆಗುತ್ತೆ.
ಹಾಗಾದರೆ when spermatogenesis is start at the puberty age, that is 12 to 13 like this 12 to 13 ಏಜ್ ಒಳಗಡೆ ಹುಡ್ತಾ ಇರುತ್ತೆ, 13 14 ಕೊಡ್ತಾನೆ ಈ ಥರ ಏಜ್ ಪ್ಯೂಬರ್ಟಿ ಏಜ್ ಒಳಗಡೆ ಸ್ಪರ್ಮಿಟೋಜೆನೆಸಿಸ್ ಸ್ಟಾರ್ಟ್ ಆಗುತ್ತೆ. ಸ್ಪರ್ಮಿಟೋಜೆನೆಸಿಸ್ ಒಳಗಡೆ ಎಷ್ಟು ಇದಾವೆ ಸ್ಟೇಜಸ್? 2 ಸ್ಟೇಜಸ್. ಒಂದು ಸೈಟೋಜೆನೆಸಿಸ್, ಒಂದು ಸ್ಪರ್ಮಿಯೋಜೆನೆಸಿಸ್. ಸೈಟೋಜೆನೆಸಿಸ್ದಾಗ ಏನಾಗುತ್ತೆ, spermatogonium get converted into spermatids. Is clear how the process I am going to explain in. Next one, what is spermiogenesis ಅಂತ ಕೇಳಿದ್ರೆ spermatids get differentiated into form a matured ನಾನ್ ಮೋಟೈಲ್ ಸ್ಪರ್ಮ್ ತಯಾರಾಗುತ್ತೆ, ಅದನ್ನು ಸ್ಪರ್ಮಿಯೋಜೆನೆಸಿಸ್ ಅಂತ ಕರೀತಾರೆ. ಇಷ್ಟನ್ನ ಓದ್ಕೊಂಡಿದೆ. ಅದರಿಂದ ಹೆಂಗೆ ಸ್ಟಿಮ್ಯುಲೇಟ್ ಆಗುತ್ತೆ, ಯಾವುದು ಸರ್ಟುಲ್ ಸೆಲ್ ಸ್ಟಿಮ್ಯುಲೇಟ್ ಆಗುತ್ತೆ, ಎಂಡೋಕ್ರೈನ್ ಸಿಸ್ಟಮ್ ಇದನ್ನು ಹೆಂಗೆ ಕಂಟ್ರೋಲ್ ಆಗುತ್ತೆ, ಇದನ್ನು ನೆಕ್ಸ್ಟ್ ಕ್ಲಾಸ್ದಾಗ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು very much.